ಬಾನು ಮುಸ್ತಾಕ್ ಅವರ ಸಾಹಿತ್ಯದ ನೆಲೆ ಇರುವುದೇ ಸ್ತ್ರೀ ಸಂವೇದನೆಯ ಧಾರ್ಮಿಕ ಹಿಂಸೆಯ ವಿರುದ್ಧ ಬಗೆಯಲ್ಲಿ. ಇವರು ಆ ಕಡೆ ಇಸ್ಲಾಮಿಕ್ ಮೂಲಭೂತದ ಸಂಕುಚಿತತೆಯ ಗಾಳಕ್ಕೂ ಸಲ್ಲುವವರಲ್ಲ, ಈ ಕಡೆ ಹಿಂದುತ್ವದ ದ್ವೇಷದ ಕಣ್ಣುಗಳಿಗೂ ಸಿಲುಕುವವರಲ್ಲ. ಪರವಾಗಿ ಮುಸ್ಲಿಂ ಸಮುದಾಯದಲ್ಲಿ ನಿತ್ಯ ತುಳಿತಕ್ಕೆ ಒಳಗಾದವರ ಪರವಾಗಿ, ಹಿಂಸೆ ಪ್ರಚೋದಕ ಶಕ್ತಿಗಳ ವಿರುದ್ಧವಾಗಿ ಕಟುವಾಗಿ ಹೋರಾಟ ಮಾಡಿದ ಬಾನು ಮುಸ್ತಾಕ್ ನಿಜವಾಗಿಯೂ ಬೆಳಗ್ಗಿನಿಂದ ಸಂಜೆಯ ತನಕ ಮುಸ್ಲಿಂ ಧರ್ಮೀಯರ ಬಗ್ಗೆ ಅವರು ಸರಿ ಇಲ್ಲ, ಅವರಲ್ಲಿ ಹಂಗಿದೆ ಹೀಗಿದೆ ಎನ್ನುವ ಇಸ್ಲಾಮೋಫೋಬಿಕ್ಗಳಿಗೆ ಹಿಡಿಯಬೇಕಿತ್ತು ಅಲ್ವಾ? ಇವೆಲ್ಲವುದಾದರೆ ಇವರ ಹೋರಾಟಗಳು ಯಾಕಾಗಿ ಎಂದು ನಾವು ಸೂಕ್ಷ್ಮವಾಗಿ ಯೋಚಿಸಬೇಕಾಗುತ್ತದೆ. ನಾಡ ಹಬ್ಬ ಅಂದರೆ ನಾಡಿನ ಜನರ ಹಬ್ಬ. ಅದರಲ್ಲಿ ಮುಸ್ಲಿಮರು, ಕ್ರೈಸ್ತರು ಎಲ್ಲರೂ ಒಳಗೊಂಡಿದ್ದಾರೆ. ನಾಡನ್ವಯ ಕಿರೀಟಕ್ಕೆ ಕನ್ನಡ ಅಕ್ಷರಗಳ ಮಾಲೆಯ ಮೂಲಕ ಬುಕ್ಕರ್ ಮೂಡಿಸಿದ ಬಾನು ಅವರು ಕನ್ನಡ ನಾಡಿನ ಮನೆ ಹಬ್ಬವನ್ನು ಉದ್ಘಾಟಿಸಬಾರದು ಎಂದರೆ ಅರ್ಥವಿದೆಯೇ? ಜನರನ್ನು ಪ್ರೀತಿಸುವ ಬಾನು ಅವರಿಗೆ ಚಾಮುಂಡೇಶ್ವರಿಯಲ್ಲಿ ಅಲ್ಲಾಹನನ್ನು ಕಾಣದಷ್ಟು ಸಂಕುಚಿತರಲ್ಲ. ಜನಗಳು ಬೆರೆತಾಗ ಅವರು ನಂಬುವ ದೇವರುಗಳು ಬೇರೆಯುತ್ತಾರೆ ಎಂದು ಮೊಹರಂ ಹಬ್ಬ ಕಲ್ಪಿಸಿಕೊಟ್ಟದ್ದನ್ನು ಮರೆಯೋದು ಬೇಡ. ಅದನ್ನು ಬಿಟ್ಟು ಮುಸ್ಲಿಂ ಸಮುದಾಯದವರ ಮೇಲೆ ಪೂರ್ವಗ್ರಹ ಪೀಡಿತ ಒತ್ತಡ ಹೇರುವುದು ಸಂಸ್ಕೃತಿ ಎಂದೆನಿಸಿಕೊಳ್ಳುವುದಿಲ್ಲ ಎಂದು ಹೇಳಲಾಗಿದೆ.